ಹಾಯ್ ಹಲೋ ಮೆಮೊರಬಲ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ಬೆಳಗಿನ ಟಿಫನ್ಗೆ ವೆಜಿಟೇಬಲ್ಸ್ ಎಲ್ಲ ಇತ್ತು. ಸೊ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಆವಾಗ ಶಾವಿಗೆ ಇತ್ತು, ಶಾವಿಗೆ ಬಾತ್ ಮಾಡೋಣ ಅಂತೇಳಿ ಶಾವಿಗೆ ಬಾತ್ ಮಾಡಿದೆ. ನೆಕ್ಸ್ಟು ತರಕಾರಿ ಎಲ್ಲ ಖಾಲಿಯಾಗಿತ್ತು. ಸೊ ನಾನು ಜೆಪ್ಟೋದಲ್ಲಿ ತರಕಾರಿಗಳನ್ನೆಲ್ಲ ಆರ್ಡರ್ ಮಾಡಿದ್ದೆ. ಸೊ ಹೇಗಿರುತ್ತೆ ಅಂತ ನನಗೆ ರಿವ್ಯೂ ಕೊಡ್ಬೇಕು. ನಾನು ಯಾವಾಗ ತರಿಸ್ಕೊತ ಇರ್ತೀನಿ, ಬಟ್ ನಿಮಗೆ ರಿವ್ಯೂ ಕೊಡಬೇಕಲ್ಲ ಅಂತ ಸೊ ಕೊಡ್ತಾಯಿದ್ದೀನಿ. ಆನೆಸ್ಟಾಗಿ ರಿವ್ಯೂ ಕೊಡ್ತಾಯಿದ್ದೀನಿ ಗೈಸ್. ತುಂಬ ಚೆನ್ನಾಗಿರುತ್ತೆ. ಜೆಪ್ಟೋದಲ್ಲಿ ಐಟಮ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಗ್ರಾಸರೀಸ್ ಇರ್ಬೋದು, ಮತ್ತು ವೆಜಿಟೇಬಲ್ಸ್ ಅಂತೂ ಹೇಳೋದೇ ಬೇಡ, ಅಷ್ಟು ಸಕ್ಕತ್ತಾಗಿರುತ್ತೆ. ಮತ್ತು ಏನು ಫ್ರೆಶ್ ಆಗಿರುತ್ತೆ ತರಕಾರಿಗಳ. ನೀವೇ ನೋಡ್ತಿರ್ಬೋದು. ನಾನು ಇಲ್ಲಿ ಸ್ವಲ್ಪ ಬೆಂಡೆಕಾಯಿ ತರಿಸಿದ್ದೆ, ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಮತ್ತು ಒಂದು ಕ್ಯಾಬೇಜ್, ಮತ್ತು ಒಂದು ಸೋರೆಕಾಯಿ ತರಿಸಿದ್ದೀನಿ. ಸ್ವಲ್ಪ ಅವಲಕ್ಕಿ ಖಾಲಿಯಾಗಿತ್ತು, ಅವಲಕ್ಕಿ ತರಿಸಿದ್ದೆ. ಎಲ್ಲ ವೆಜಿಟೇಬಲ್ಸು ಮಾತ್ರ ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಸೋರೆಕಾಯಿ ಓಪನ್ ಮಾಡ್ತೀನಿ ಇವಾಗ. ಸೋರೆಕಾಯಿ ಇಷ್ಟು ಚೆನ್ನಾಗಿದೆ ಅಂತ ನೋಡಿ, ಫ್ರೆಶ್ ಆಗಿದೆ ಸೋರೆಕಾಯಿ ಅಂತಲ್ಲ, ಎಲ್ಲ ತರಕಾರಿಗಳು ಅಷ್ಟೇ ಅದರಲ್ಲಿ ಜೆಪ್ಟೋದಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ತರಿಸ್ಕೋಬೇಕು ಅನ್ನೋಂಥವ್ರಿದ್ರೆ, ಅಥವಾ ಭಯ ಆಗುತ್ತಪ್ಪ ಹೆಂಗಿರುತ್ತೆ ಅನ್ನೋಂಥವ್ರಿದ್ರೆ ನೀವು ಆರಾಮಾಗಿ ತರಿಸ್ಕೋಬೋದು ಜೆಪ್ಟೋದಲ್ಲಿ ಆರ್ಡರ್ ಮಾಡಿ. ಬೆಳಿಗ್ಗೆ ಆಫೀಸ್ ಹೋಗೋವಂಥವ್ರು ಇರ್ತಾರೆ, ಸೊ ಮರ್ತೋಗಿರ್ತಾರೆ ತರಕಾರಿ ತರೋದು. ಸೊ ನೀವು ಆರಾಮಾಗಿ ಜೆಪ್ಟೋದಲ್ಲಿ ತರಿಸ್ಕೊಬೋದು. ಸೊ ನನ್ನ ಆನೆಸ್ಟ್ ರಿವ್ಯೂ ಇದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಕೆಲಸ ಎಲ್ಲ ಮುಗೀತು. ಸೊ ಇವತ್ತು ಮಂಗಳವಾರ, ಸೊ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡೋಕ್ಕೂ ಮುಂಚೆ ನಾನು ಸಾಂಗ್ ಹಾಕ್ತೀನಿ ದೇವ್ರದ್ದು. ಸೊ ನಂಗೆ ಸಖತ್ ಇಷ್ಟ ಆಗುತ್ತೆ, ಒಂಥರ ಪಾಸಿಟಿವ್ ವೈಬ್ಸು ಮನೆಗೆ ಬರುತ್ತೆ ಅಂಥೇಳಿ ಸಾಂಗ್ ಹಾಕಿ ನಾನು ಪೂಜೆ ಮಾಡ್ತಾ ಇರ್ತೀನಿ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ, ಒಂದು ಡಿವೈನು. ಮತ್ತು ಅಗರಬತ್ತಿ ಸ್ಮೆಲ್ಲು, ಧೂಪ, ದೀಪ, ಅದೆಲ್ಲ ಒಂಥರ ಆರೋಮ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ಇದ್ರ ಮಧ್ಯೆ ನನಗೊಂದು ಕುವೆಂಪು ಅವರ ಕೃತಿ ನೆನಪಾಗುತ್ತೆ. ಏನಪ್ಪ ಅಂದರೆ, ಪ್ರಾಣೇಶ್ವರಿ ನೀನೊಡನಿರೆ ಗರಿಹಗುರ, ಸವಿ ಬದುಕು ಸಂಸಾರ ನೀನಿರದೆ ಗಿರಿಬಾರ, ಕಡು ಬೇಸರ ನಿಸ್ಸಾರ. ವಾವ್, ಎಂಥ ಕೃತಿ ಬರೆದಿದ್ದಾರೆ ಅಂದರೆ ಕುವೆಂಪು ಅವರು. ನಾನು ಅವ್ರ ಕೃತಿಗಳನ್ನ ತುಂಬಾ ಕೇಳ್ತಾ ಇರ್ತೀನಿ, ಅಷ್ಟು ಅವರ ಕೃತಿ ಅಷ್ಟು ಸಕ್ಕತ್ತಾಗಿರುತ್ತೆ. ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಮಧ್ಯಾಹ್ನಕ್ಕೆ ನಾನು ಅಡುಗೆ ಮಾಡ್ಕೊತಾ ಇದ್ದೀನಿ. ಇವಾಗ ಉಪ್ಸಾರು ಮಾಡ್ತಾಯಿದ್ದೀನಿ. ಸೊ ಉಪ್ಸಾರಿಗೆ ನಾನು ಏನೆಲ್ಲ ಹಾಕಿದ್ದೀನಿ ಅಂತ ನಿಮಗೇನಾದರೂ ರೆಸಿಪೀಸ್ ಬೇಕಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನುಗ್ಗೆ ಸೊಪ್ಪಿತ್ತು, ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನನಗೊಂದು ಸಖತ್ ಇಷ್ಟ ಉಪ್ಸಾರು. ನನ್ನ ಮಗನಿಗೂ ಕೂಡ ಸಖತ್ ಇಷ್ಟ ಆಗುತ್ತೆ ಉಪ್ಸಾರು. ನೀವು ಎಲ್ಲ ನಿಮ್ಮನೇಲಿ ಉಪ್ಸಾರು ಮಾಡ್ತೀರಾ? ಕಮೆಂಟ್ ಮಾಡಿ. ಗೈಸ್, ನಿನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ಸೊ ಏನೇನು ಶಾಪ್ ಮಾಡಿದೆ ಅಂತ ನಿಮಗೆ ಇವತ್ತು ತೋರಿಸ್ತೀನಿ. ನಿಮ್ಗೂ ಯೂಸ್ಫುಲ್ ಆಗಲಿ. ನೀವು ಅಲ್ಲಿ ನಾನು ನಿಮ್ಗೆ ಶಾಪ್ ಅಡ್ರೆಸ್ ಕೂಡ ಸಹ ಹೇಳ್ತೀನಿ, ಯೂಸ್ ಆಗುತ್ತೆ ನೋಡಿ. ಇದು ಬರೀ ನಾನು ಇದಕ್ಕೆ ಜಸ್ಟ್ 150 ರೂಪೀಸ್ ಅಷ್ಟೇ ಕೊಟ್ಟಿರೋದು. ಬಟ್ಟೆ ಮತ್ತೆ ಸಖತ್ತಾಗಿದೆ. ನಿಮ್ಗೆ ಇದು ವೇರ್ ಮಾಡಿದೀನಿ ಅಂತಾನೆ ಅನ್ಸೋದಿಲ್ಲ. ನೋಡಿ, ನಾನು ಆಲ್ರೆಡಿ ಒಂದು ಪ್ಯಾಂಟ್ ವೇರ್ ಕೂಡ ಮಾಡಿದೀನಿ. ಬ್ಲ್ಯಾಕ್ ಮತ್ತೆ ಮೆರೂನಲ್ಲಿ ತಗೊಂಡಿದ್ದೆ. ಫುಲ್ಲು ಕಂಫರ್ಟಬಲ್ ಆಗಿದೆ ಪ್ಯಾಂಟ್. ನಿಮಗೆ ನೋಡಿ ಎಷ್ಟು ಲೂಸ್ ಆಗಿ ಬರುತ್ತೆ ನಿಮಗೆ, ಅಂದ್ರೆ ಸಕ್ಕತ್ತಾಗಿದೆ ಪ್ಯಾಂಟ್ ಮಾತ್ರ. ಸೊ ಇದೊಂದು ಮತ್ತೆ ಇದೊಂದು 2 ಕಲರ್ ನಾನು ತಗೊಂಡೆ. ನೆಕ್ಸ್ಟು ಇದು ಬ್ಲೌಸ್ ತಗೊಂಡೆ. ನೋಡಿ, ಈ ತರ ಇದೆ ಬ್ಲೌಸು. ಫ್ಯಾಬ್ರಿಕ್ ಮಾತ್ರ ತುಂಬಾ ಸಕ್ಕತ್ತಾಗಿದೆ. ಮಲ್ಟಿ ಕಲರು, ನೀವು ಯಾವ ಸ್ಯಾರಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಮಲ್ಟಿ ಕಲರು ನೋಡಿ, ಡಿಸೈನ್ ನೋಡ್ತಾ ಇರ್ಬೋದು. ಮಲ್ಟಿ ಕಲರು ತುಂಬಾನೇ ಇಷ್ಟ ಆಯ್ತು ನನಗೆ. ಸೊ ತಗೊಂಡಿದ್ದೀನಿ. ಇದು ಸ್ಲೀವ್ಲೆಸ್ ಬರುತ್ತೆ. ಸೊ ನಿಮಗೆ ಬೇಕಂದ್ರೆ ಸ್ಲೀವ್ಸ್ ನ ಅಟ್ಯಾಚ್ ಮಾಡಿಸ್ಕೊಬಹುದು. ಸರಿ, ಇದೊಂದು ತಗೊಂಡೆ. ತುಂಬಾ ಚೆನ್ನಾಗಿದೆ, ಫ್ಯಾಬ್ರಿಕ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಸೊ ನೆಕ್ಸ್ಟ್ ಇನ್ನೊಂದು ಅದೇ ತರನ ವೈಟ್ ಬ್ಲೌಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನ ಒಂದು ಸಹ ವೈಟ್ ಬ್ಲೌಸೇ ತಗೊಂಡಿದ್ದೀನಿ. ಅದು ಯಾವ ಸ್ಯಾರಿಗೆ ಬೇಕಾದ್ರೂ ನೀವು ವೇರ್ ಮಾಡ್ಬೋದು. ಫ್ಯಾಬ್ರಿಕ್ ಅಷ್ಟೇ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಫೀಲ್ ಕೊಡುತ್ತೆ ನಿಮಗೆ. ಎಲ್ಲಿ ನಿಮಗೆ ಓವರ್ ಲುಕ್ ಅಂತ ಏನೂ ಅನ್ಸಲ್ಲ, ಸಿಂಪಲ್ ವರ್ಕ್ ಇದೆ. ಸೊ ಇದಕ್ಕೆ ನಾನು 550 ರೂಪೀಸ್ ಕೊಟ್ಟೆ. ಆರಾಮಾಗಿ ನಾವು ಇದನ್ನ ತಗೋಬಹುದು, ತುಂಬಾ ಕಮ್ಮಿ ಪ್ರೈಸ್ ಇದೆ. ಇದಕ್ಕೆ 500 ಕೊಟ್ಟೆ. ಈಗ ನಾವು ಹೊರಗಡೆ ಬ್ಲೌಸ್ ಹೊಲಿಸ್ಬೇಕಾದ್ರೂ ಸೊ ಅಷ್ಟೇ ಕಾಸ್ಟ್ ಆಗುತ್ತೆ. ನೀವು ತಗೊಂಡು ಅದಕ್ಕೆ ನೀವು ವರ್ಕ್ ಮಾಡಿಸಿ, ಸೊ ಅದಕ್ಕಿಂತ ಜಾಸ್ತಿ ಕಾಸ್ಟ್ ಆಗುತ್ತೆ. ಸೊ ನಂಗೆ ಇವೆರಡು ತುಂಬಾ ಇಷ್ಟ ಆಯ್ತು, ತಗೊಂಡಿದ್ದೆ. ಸೊ ನೆಕ್ಸ್ಟ್ ಇನ್ನೊಂದು ಐಟಮ್ ಏನಪ್ಪಾ ಅಂದ್ರೆ, ದುಪ್ಪಟ ತಗೊಂಡೆ ನಾನು. ಇದು ಲೆಹಂಗಾಗ್ ಬೇಕಾಗಿತ್ತು ನನಗೆ, ಮದ್ವೆ ಇದೆಲ್ಲ, ಮದ್ವೆಗೋಸ್ಕರ ತಗೊಂಡೆ. ಇದು ಫ್ಯಾಬ್ರಿಕ್ ಮಾತ್ರ ತುಂಬಾ ಚೆನ್ನಾಗಿದೆ, ಕಲಂಕಾರಿ ಡಿಸೈನ್ ಇದೆ. ಇದ್ರ ಪ್ರೈಸ್ ಬಂದು ಬರೀ 600 ರೂಪೀಸ್ ಅಷ್ಟೇ. ನನಗೆ ವರ್ತ್ ಅನಿಸ್ತು ಪ್ರೈಸು. ಸೊ ತಗೊಂಡೆ, ತುಂಬಾ ಚೆನ್ನಾಗಿದೆ. ನಾನು ಎಲ್ಲಿ ತಗೊಂಡೆ ಅಂತೇಳಿ ನಿಮಗೆ ಏನಾದ್ರು
ಹೇಳಬೇಕು ಅಂದರೆ ಶಾಪ್ ನೇಮ್ ಹೇಳಬೇಕು ನಾನು ಹೇಳ್ತೀನಿ, ನನಗೆ ಕಮೆಂಟ್ ಮಾಡಿ ನೀವು. ಸೊ ಯಾರೆಲ್ಲ ನನ್ನ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಾಲ್ ಅಂತ ಬರುತ್ತೆ, ಆದ್ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಾನು ಯಾವುದೇ ವಿಡಿಯೋಸ್ ಹಾಕೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಸೊ ಮತ್ತೆ ನೆಕ್ಸ್ಟ್ ಇನ್ನೊಂದು ಏನು ತಗೊಂಡೆ ಅಂದರೆ ಬ್ಲೌಸ್ ತಗೊಂಡೆ. ಒಂದು ಸ್ಯಾರಿ ಇತ್ತು, ಸೊ ಆ ಸ್ಯಾರಿಗೆ ಮ್ಯಾಚಿಂಗ್ ಆಗೋ ಥರ ನಾನು ಬ್ಲೌಸ್ ತಗೊಂಡೆ. ನೋಡಿ ಡಿಸೈನ್ ನೋಡಿ ಇಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಮಿಷಿನ್ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಸೊ ಇಲ್ಲಿ ಮಧ್ಯದಲ್ಲಿ ಸ್ಟೋನ್ ವರ್ಕ್ ಬಂದಿದೆ, ನಂಗೆ ಇಷ್ಟ ಆಯಿತು ತುಂಬ. ನೋಡಿ ಸಿಂಪಲ್ ಆಗಿದೆ, ಎಲ್ಲೂ ಗ್ರ್ಯಾಂಡ್ ಅಂತ ಓವರ್ ಅಂತ ಅನಿಸಿಲ್ಲ, ಇಷ್ಟ ಆಯಿತು. ಸೊ ತೊಗೊಂಡೆ. ಇದಕ್ಕೆ ಬರೀ ನಾನು 650 ಕೊಟ್ಟೆ, ವರ್ತ್ ಅನ್ನಿಸ್ತು. ಸೊ ತೊಗೊಂಡೆ. ಎಲ್ಲಿ ತೊಗೊಂಡೆ ಅಂತ ಬೇಕಾದ್ರೆ ಹೇಳಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಒಂದ್ಸತಿ. ಫ್ಯಾಬ್ರಿಕ್ ಮತ್ತು ತುಂಬ ಚೆನ್ನಾಗಿದೆ, ಸಿಲ್ಕ್ ಟೈಪಲ್ಲಿ. ನೋಡಿ ನೀವೇ ನೋಡ್ತಿರ್ಬೋದು, ಫ್ಯಾಬ್ರಿಕ್ಕು ಏನೂ ಆಗಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಸೊ ಇಷ್ಟ ಆಯಿತು ನನಗೆ, ಅದಕ್ಕೆ ತಗೊಂಡೆ. ಮತ್ತು ಇನ್ನೊಂದು ನೆಕ್ ಪೀಸ್ ತೊಗೊಂಡೆ. ನಾನೊಂದು ಸರ ಬೇಕಾಗಿತ್ತು ಈ ಥರದ್ದು ಮದುವೆಗೆ, ಸೊ ಅದಕ್ಕೆ ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಚೆನ್ನಾಗಿದೆ ಅಲ್ಲ. ನಾನು ಇದಕ್ಕೆ 500 ಕೊಟ್ಟೆ, ವರ್ತ್ ಅನ್ನಿಸ್ತು ನನಗೆ ಪ್ರೈಸು. ಕ್ವಾಲಿಟಿನೂ ಅಷ್ಟೇ ನೋಡಿ, ತುಂಬ ಚೆನ್ನಾಗಿದೆ. ಡಿಸೈನು ಸಹ ಅಷ್ಟೇ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ತಗೊಂಡೆ. ಇದಕ್ಕೆ ಇಯರಿಂಗ್ಸು ಸಹ ಕೊಟ್ಟಿದ್ದಾರೆ ನೋಡಿ. ಇಯರಿಂಗ್ಸ್ ಈ ಥರ ಇದೆ, ಚೆನ್ನಾಗಿದೆ ಅಲ್ಲ, ಇಷ್ಟ ಆಯಿತು ನನಗೆ. ಸೊ ತಗೊಂಡೆ. ಸೊ ನೆಕ್ಸ್ಟ್ ಡೈನಿಂಗ್ ಟೇಬಲ್ ಮೇಲೆ ಹಾಸೋದಿರ್ಬೇಕು. ನೆಕ್ಸ್ಟ್ ಐಟಮು ನಾನು ಡೈನಿಂಗ್ ಟೇಬಲ್ ಮೇಲೆ ಹಾಕೋದಕ್ಕೆ ಡೈನಿಂಗ್ ಶೀಟ್ ತಗೊಂಡಿದ್ದೀನಿ. ಸೊ ಫ್ಯಾಬ್ರಿಕ್ ಮತ್ತು ತುಂಬ ಚೆನ್ನಾಗಿದೆ ಇದು. ಮಧ್ಯದಲ್ಲೆಲ್ಲ ಫ್ರಂಟಲ್ಲೆಲ್ಲ ನಿಮಗೆ ಫ್ಲವರು ಮತ್ತು ಲೀಫ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಬಾರ್ಡರು ನಿಮಗೆ ಒಂದು ಪ್ಲಾಸ್ಟಿಕ್ ಅಲ್ಲ, ಇದು ರಬ್ಬರ್ ಟೈಪ್ ಇದೆ, ತುಂಬ ಚೆನ್ನಾಗಿದೆ ಡಿಸೈನು. ಇದನ್ನ ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ಹಾಕೋದು ಔಟ್ಲುಕ್ಕು ಸಕ್ಕತ್ತಾಗಿರುತ್ತೆ. ಮತ್ತೆ ರೀಯೂಸ್ ಸಹ ನೀವು ಮಾಡ್ಬೋದು, ನೀವು ಇದನ್ನ ವಾಶ್ ಸಹ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಏನು ಫ್ಯಾಬ್ರಿಕ್ ಹಾಳಾಗೋದಿಲ್ಲ. ನೋಡಿ ಡೈನಿಂಗ್ ಟೇಬಲ್ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಔಟ್ಲುಕ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ನಿಮಗೆ, ಚೆನ್ನಾಗಿದೆ. ಇದು ನೋಡಿ, ಇಲ್ಲಿ ಬಾರ್ಡರ್ ಬಂದಿದೆ ಲೇಸ್ ಥರ ಡಿಸೈನ್ ನೋಡಿ, ಇಷ್ಟು ಚೆನ್ನಾಗಿದೆ. ನೀವೇ ನೋಡ್ತಿರ್ಬೋದು ಎಷ್ಟು ಹೆಂಗೆ ಸಾಫ್ಟ್ ಆಗಿದೆ. ನನ್ನ ವಿಡಿಯೋನ ಪ್ಲೀಸ್ ಯಾರು ಎಲ್ಲೂ ಸ್ಕಿಪ್ ಮಾಡಿದಿರಾ, ನೋಡಿ ನಿಮ್ಗೆ ಯೂಸ್ಫುಲ್ ಆಗಿರುವಂಥ ವಿಡಿಯೋಸ್ನ ನಾನು ಡೈಲಿ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಅಲ್ಲೇ ನಿಮ್ಗೆ ಹಾಲ್ ಅಂತ ಬರುತ್ತೆ, ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ನನ್ನ ಎಲ್ಲ ವಿಡಿಯೋಸ್ ನೋಡ್ಬೋದು. ಏನೇ ಮಿಸ್ಟೇಕ್ ಇದ್ರೂ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನ ತಗೊಂತೀನಿ. ಸೊ ನೆಕ್ಸ್ಟ್ ನನ್ನ ವಿಡಿಯೋನ ಇಂಪ್ರೂವ್ ಮಾಡೋದಕ್ಕೆ ನನಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ. ಏನಾರ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.